ಹಾಗಾಗಿ ಏನು ಆಗಬೇಕಾಗಿರುವಂತದ್ದು ಯಾವ ರೀತಿಯಾಗಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಇನ್ನು ಮುಂದೆ ಜನರು ಮಾಡಬೇಕಾಗಿರೋದು ಏನು ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಮುಖಂಡರಾಗಿರುವಂತಹ ಮಂಜು ಚಿನ್ನಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಮಂಜು ಚಿನ್ನಪ್ಪ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಈಗಾಗಲೇ ಒಂದ್ ಕಡೆ ಸರ್ಕಾರ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡಿ ಅಂತ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು, ಇನ್ನೊಂದು ಕಡೆ ಸಾಕಷ್ಟು ಕೊಡವರು ಆಗಿರ್ಬೋದು ರಾಜ್ಯಾದ್ಯಂತ ಪ್ರತಿಭಟನೆ ಇರುವಂತದ್ದು. ಅದೇನೇ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಒಂದ್ ಕಡೆ ಆಚರಣೆ ಮಾಡೋದಕ್ಕೆ ಕೆಲವರು ಪ್ರಯತ್ನ ಪಟ್ಟಿದ್ದಾರೆ, ಇನ್ನೊಂದ್ ಕಡೆ ಪ್ರತಿಭಟನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಈಗ ಮಡಿಕೇರಿಯಲ್ಲಿ ಆಗಿರುವಂತದ್ದು ಈಗಾಗಲೇ ಗುಂಪು ಘರ್ಷಣೆ ಆಗಿರುವಂತದ್ದು ಹಿಂಸಾಚಾರ ಆಗಿದೆ. ಯಾವುದು ಕೂಡ ಆಗಬಾರ್ದು ಅನ್ಕೊಂಡಿದ್ದು ಹಿಂಸಾಚಾರ ಆಗ್ಬಿಟ್ಟಿದೆ. ಮುಂದೆ ಯಾವ ರೀತಿಯಾದಂತಹ ಒಂದು ಶಾಂತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಯಾವ ರೀತಿಯಂತಹ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ, ಅಲ್ಲಿನ ಜನರು ಈಗ ಏನ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀರಿ? ಇದೊಂದು ದುರದೃಷ್ಟಕರವಾದಂಥ ಒಂದು ಘಟನೆ ನಡೆದಿದೆ ಮಡಿಕೇರಿಯಲ್ಲಿ. ಶಾಂತವಾಗಿದ್ದಂಥ ಕೊಡಗಿನಲ್ಲಿ ಈ ತರದ ಘಟನೆ ನಡಿಬಾರದಿತ್ತು, ನಡೆದಿದೆ. ಮೊದಲನೇದಾಗಿ ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನ ನಿಲ್ಲಿಸಬೇಕಾಗುತ್ತೆ. ನಿಜ. ಇವತ್ತು ಜನಸಾಮಾನ್ಯರ ಏನು ಅಲ್ಲಿನ ಭಾವನೆ ಇದೆ, ಅಲ್ಲಿನ ಕೊಡವರ ಭಾವನೆ ಇದೆ, ಅದು ರಾಜಕೀಯವಾಗಿ ಪರಿವರ್ತಿತವಾಗಬಾರ್ದು. ಅದು ಅವರ ನಿಜವಾದ ನೋವಿದೆ ಕೊಡವರಿಗೆ. ನಿಜ. ಈಗ ಟಿಪ್ಪು ಜಯಂತಿಯನ್ನ ಕೊಡವರು ವಿರೋಧ ಮಾಡಲಿಕ್ಕೂ ಸಹ ಯಾವುದೇ ರಾಜಕೀಯ ಪ್ರೇರಿತವಾದಂಥ ಕಾರಣ ಅಲ್ಲ. ಅವರಿಗೆ ಆ ಟಿಪ್ಪು ಅಲ್ಲಿ ನಡೆಸಿರ್ತಕ್ಕಂಥ ಮಾರಣ ಹೋಮದ ಬಗ್ಗೆ, ಅಲ್ಲಿನ ಕೊಡವರು ಅನುಭವಿಸಿದಂಥ ಯಾತನೆ ಬಗ್ಗೆ, ಅದು ಆ ಯಾತನೆನ ಮರೀಲಿಕ್ಕೆ ಸಾಧ್ಯತೆನೇ ಇಲ್ಲ. ಅದರಿಂದ ಟಿಪ್ಪು ಜಯಂತಿಯನ್ನು ವಿರೋಧಿಸ್ತಾರೆ ತಾತ್ವಿಕವಾಗಿ. ಆದರೆ ಇದರಲ್ಲಿ ರಾಜಕೀಯ ಬೆರೆಸಿ ಇವತ್ತೇನಾಗಿದೆ, ಅದೊಂದು ದುರದೃಷ್ಟಕರ ಘಟನೆಯಾಗಿ ಅದು ಪರಿವರ್ತನೆಯಾಗಿದೆ. ಇವತ್ತು ಮಡಿಕೇರಿಯಲ್ಲಿ ಈಗ ಏನು ಸ್ವಲ್ಪ ಕಂಟ್ರೋಲಲ್ಲಿದೆ ಸಿಚುವೇಶನ್ ಅಂತ ಹೇಳುವಂಥ ಒಂದು ಮಾಹಿತಿ ಬಂದಿದೆ. ಮೊದಲನೇದಾಗಿ ರಾಜಕೀಯ ಪಕ್ಷಗಳು ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನ ನಿಲ್ಲಿಸಬೇಕಾಗಿದೆ. ಹಾಗೆಯೇ ಕೊಡಗಿನ ನನ್ನ ಅಣ್ಣ ತಮ್ಮಂದಿರಲ್ಲಿ ನಾನು ಮೊದಲನೇದಾಗಿ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ದಯವಿಟ್ಟು ಶಾಂತಿನ ಕಾಪಾಡಿ. ಇವತ್ತು ಪರಿಸ್ಥಿತಿ ಕೈ ಮೀರಿದೆ. ಅದಕ್ಕೆ ಕಾರಣಗಳೇನು ಅಂತ ಹೇಳುವಂಥದ್ದನ್ನು ನಾವು ಆಮೇಲೆ ಯೋಚಿಸಬಹುದು. ಅದ್ರ ಬಗ್ಗೆ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಕಾನೂನು ರೀತಿಯಾಗಿ ಅಥವಾ ತಾತ್ವಿಕ ನೆಲೆಗಟ್ಟಿನಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡುವ. ಆದರೆ ಈ ಥರದ ದುರ್ಘಟನೆಗಳಿಗೆ ದಯವಿಟ್ಟು ಅವಕಾಶ ಕೊಡದಿರಿ. ಹಾಗೆಯೇ ಏನು ಇಲ್ಲ ಸಲ್ಲದ ಕಪೋಲಕಲ್ಪಿತ ಅಥವಾ ರೂಮರ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ವದಂತಿಗಳಿಗೆ ಕಿವಿಗೊಡಬೇಡಿ. ವದಂತಿಗಳಿಂದ ಇದು ಇನ್ನೂ ಅತಿರೇಕಕ್ಕೆ ಹೋಗುತ್ತೆ. ವದಂತಿಗಳಿಗೆ ಕಿವಿ ಕೊಡಬೇಡಿ. ಅದು ಏನೇ ಆಗಿರ್ಬೋದು, ಅಲ್ಲಿ ಯಾರಿಗೆ ಅನ್ಯಾಯ ಆಗಿರ್ಬೋದು, ಯಾರೇ ಅದಕ್ಕೆ ಕಾರಣಕರ್ತರಾಗಿರ್ಬೋದು, ಅದನ್ನೆಲ್ಲ ಆಮೇಲೆ ನಾವು ಯೋಚಿಸ್ಬೋದು. ಮೊದಲನೇದಾಗಿ ಈ ವದಂತಿಗಳಿಗೆ ಕಿವಿಗೊಡದಂಗೆ ಶಾಂತಿನ ಕಾಪಾಡಲಿಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳುವಂಥ ಒಂದು ಮಾತನ್ನು ನಾನು ಮೊದಲನೇದಾಗಿ ಹೇಳ್ತೀನಿ. ಹಾಗೆಯೇ ಈ ಥರದ ಘಟನೆ ಇವತ್ತು ಏನು ಟಿಪ್ಪು ಜಯಂತಿನ ಆಚರಿಸಬೇಕು ಅಂತ ಏನು ಸರ್ಕಾರ ಮುತುವರ್ಜಿ ವಹಿಸಿದೆ, ಆ ಕೊಡಗಿನಲ್ಲಿ ಅದಕ್ಕೆ ವಿರೋಧನೂ ವ್ಯಕ್ತವಾಗಿತ್ತು. ಕೊಡಗು ಸೇರಿದಂತೆ ಬೇರೆ ರಾಜ್ಯದ ಎಲ್ಲ ಕಡೆಗಳಿಂದ ವಿರೋಧ ವ್ಯಕ್ತವಾಗಿತ್ತು. ಆದರೆ ಎಲ್ಲೋ ಸರ್ಕಾರ ಕೊಡಗಿನ ಆ ಪರಿಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ ಅಥವಾ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೊಡಗು ಜಿಲ್ಲಾಡಳಿತ ಇರ್ಬೋದು, ಆ ಕೊಡಗಿನ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಇವರಿಗೆ ಆ ಇಂಟೆಲಿಜೆನ್ಸ್ ಮಾಹಿತಿ ಇರಬೇಕಾಗಿತ್ತು. ಏನು ಅಂತಂದರೆ, ಇವತ್ತು ನಮಗೆ ಬಂದ ಮಾಹಿತಿ ಪ್ರಕಾರ ಏನು ಅಂತಂದರೆ, ಕೊಡಗಿನ ಹೊರಗಡೆಯಿಂದನೂ ಸಹ ಕೆಲವು ಜನರು ಕೊಡಗಿನ ಒಳಗಡೆಗೆ ಬಂದಿದ್ದಾರೆ ಶಾಂತಿ ಕದಲಿಕ್ಕಾಗಿ ಅಂತ ಹೇಳುವಂಥ ಒಂದು ಮಾಹಿತಿ ನಮಗೆ ಬಂದಿರಬೇಕಾದ್ರೆ ಪೊಲೀಸ್ ಇಲಾಖೆಗೆ ಇದು ಬಂದಿರಬೇಕಾಗಿತ್ತು. ಬಂದಿದ್ರೆ ಅವ್ರ ಪರಿಸ್ಥಿತಿನ ನಿಯಂತ್ರಣಕ್ಕೆ ತಗೊಳ್ಳಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಅದಕ್ಕೆ ಮೇಲಾಗಿ ಸರ್ಕಾರ ಟಿಪ್ಪು ಜಯಂತಿನ ಎಲ್ಲೂ ಹೊರಗಡೆ ಆಚರಿಸುವಂತಿಲ್ಲ, ಕಟ್ಟಡದ ಒಳಗಡೆ ಶಾಂತಿಯುತವಾಗಿ ಆಚರಿಸಬೇಕು ಅಂತ ಹೇಳುವಂಥ ಮಾಹಿತಿಯನ್ನು ಕೊಟ್ಟಿತ್ತು, ನಿರ್ದೇಶನವನ್ನು ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಪ್ರೊಸೆಷನ್ಗೆ ಅವಕಾಶ ಇಲ್ಲ, ಮೆರವಣಿಗೆಗಳು ಏನು ನಡಿಬಾರ್ದು ಅಂತ ಹೇಳುವಂಥ ಸೂಚನೆ ಇದ್ರೂ ಸಹ ಅದನ್ನೆಲ್ಲಾನು ಓವರ್ಲುಕ್ ಮಾಡಿ ಇವತ್ತು ಪ್ರೊಸೆಷನ್ ತೆಗೆಯುವಂಥ ಘಟನೆಗಳು ಅಲ್ಲಿ ನಡೆದಿದೆ ಅಂತ ಹೇಳ್ತಕ್ಕಂಥ ಮಾಹಿತಿ ಬಂದಿದೆ. ನಾನು ಬೆಂಗಳೂರಲ್ಲಿ ಇರೋದರಿಂದ ನನಗೆ ಆಗಾಗ ಮಾಹಿತಿನ ನಾನು ಅಲ್ಲಿಂದ ಕಲೆ ಹಾಕಿದೆ. ಈ ಸರ್ಕಾರದ ಏನು ಅಧಿಸೂಚನೆ ಇತ್ತು ಅಥವಾ ಅದನ್ನೆಲ್ಲ ಮೀರಿ ಅಲ್ಲಿ ಯಾರ್ಯಾರು ಈ ಘಟನೆಗಳಿಗೆ ಕಾರಣಕರ್ತರಾಗಿದ್ದಾರೆ ಇದನ್ನು ಹುಡುಕಿ ಅವರಿಗೆ ಶಿಕ್ಷಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಸರ್ಕಾರ ನಿಷ್ಪಕ್ಷಪಾತವಾಗಿ ಮಾಡಬೇಕಾಗಿದೆ. ಇದರಲ್ಲಿ ಪುನಃ ರಾಜಕೀಯ ಬೆರೆಸಿದ್ರೆ ಇದು ಇನ್ನೂ ಅತಿರೇಕಕ್ಕೆ ಹೋಗುವಂಥ ಅಪಾಯವಿರೋದರಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ನಾನು ಸಹ ಮಾನ್ಯ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಅಥವಾ ಅವರು ಅಧಿಕಾರ ನಡೆಸ್ತಿರೋದ್ರ ಬಗ್ಗೆ ನಾನು ಬಹಳ ಅಭಿಮಾನ ಹೊಂದಿರತಕ್ಕಂಥವನು. ಏನೇ ಇದ್ರು. ಆದರೆ ಇದೊಂದು ವಿಚಾರದಲ್ಲಿ ಎಲ್ಲೋ ಸಿದ್ದರಾಮಯ್ಯನವರು ಎಡವಿದ್ದಾರೆ ಅಂತ ಹೇಳುವಂಥ ಒಂದು ಭಾವನೆ ನನ್ನಲ್ಲಿ ಸಹ ಬಂದಿದೆ. ಯಾಕೆಂತಂದರೆ ಇವತ್ತು
ಒಂದು ಶಾಂತವಾಗಿದ್ದಂಥ ಒಂದು ವಿಚಾರ, ಎಲ್ಲ ಕೊಡವರು ಮರ್ತಿದ್ದಂಥ ಒಂದು ವಿಚಾರವನ್ನು ಕೆದಕಿ ಇವತ್ತು ಅಲ್ಲಿ ಒಂದು ದುರ್ಘಟನೆಗೆ ಒಂದು ಅವಕಾಶ ಮಾಡಿಕೊಟ್ಟಂತಾಗಿದೆ. ಅದು ಅಲ್ಲದೆ ಇದು ಏನಾಗಿದೆ ಅಂತಂದರೆ ಒಂದು ರಾಜಕೀಯ ಕೆಸರೆರ್ಚಾಟಕ್ಕೆ ಒಂದು ವೇದಿಕೆಯಂತಾಗಿ ಅದು ಇನ್ನೂ ಅತಿರೇಕಕ್ಕೆ ಹೋಗಿದೆ. ಇವತ್ತು ಏನು ಅಲ್ಲಿ ಕೊಡವರ ಭಾವನೆಗಳಿಗೆ ಬೆಲೆ ಕೊಡಬೇಕಾಗಿತ್ತು, ಕೊಡವರ ಭಾವನೆಗಳಿಗೆ ಏನು ಕಾಂಪನ್ಸೇಷನ್ ಕೊಡಬೇಕಾಗಿತ್ತು, ಆ ನಿಟ್ಟಿನಲ್ಲಿ ಯೋಚನೆ ಮಾಡುವುದನ್ನು ಬಿಟ್ಟು ಇದು ಒಂದು ರಾಜಕೀಯ ರಂಗವಾಗಿ, ಒಂದು ರಣರಂಗವಾಗಿ ಮಾರ್ಪಟ್ಟಿರುವಂಥದ್ದು ನಿಜವಾಗಲೂ ಇದೊಂದು ದುರಂತ ಅಂತಲೇ ಹೇಳಬೇಕು. ಇದಕ್ಕೆ ಇನ್ನು ಮುಂದೆ ಈ ಕ್ಷಣದಿಂದನೇ ಮುಂದಕ್ಕೆ ಅವಕಾಶ ಕೊಡಬಾರ್ದು. ಕೊಡಗಿನ ಜನತೆ ಶಾಂತಿಗೆ ಹೆಸರುವಾಸಿಯಾದಂಥವರು, ಅದನ್ನು ಅವರು ಕಾಪಾಡ್ಕೋಬೇಕು. ಅದರಲ್ಲೂ ನಾನು ನಮ್ಮ ಕೊಡುವ ನನ್ನ ಅಣ್ಣ ತಮ್ಮಂದಿರಿಗೆ ನಾನು ವಿಶೇಷವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಏನು ಅಂತಂದರೆ, ನಮಗೆ ಆದಂಥ ಅನ್ಯಾಯವನ್ನು ನಾವು ಯಾವ ರೀತಿಯಲ್ಲಿ ಬೇಕಾದರೂ ಪ್ರತಿಭಟಿಸ್ಬೋದು, ಆದರೆ ಹಿಂಸಾತ್ಮಕವಾಗಿ ಅಲ್ಲ. ಹಿಂಸಾತ್ಮಕವಾಗಿ ನಮಗೆ ಏನನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲರೂ ಶಾಂತಿನ ಕಾಪಾಡಬೇಕು. ಹಾಗೆಯೇ ವದಂತಿಗಳಿಗೆ ಯಾರು ಕಿವಿಗೊಡಬೇಡಿ. ವದಂತಿಗಳು ಹಾಳು ಮಾಡ್ತಾ ಇದ್ದಾವೆ, ಅಲ್ಲಿ ಪರಿಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾವೆ ಅಂತ ನಾನು ವಿಶೇಷವಾಗಿ ಎಲ್ರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗಿ ಒಂದು ಅತ್ಯುತ್ತಮವಾದ ಸಂದೇಶವನ್ನ ಹಾಗೇನೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೀರಾ. ಯಾರು ಕೂಡ ರಾಜಕೀಯ ಪ್ರೇರಿತವಾದಂತಹ ಹೇಳಿಕೆಗಳಿಗೆ ಕಿವಿಗೊಡಬಾರ್ದು, ಅದರ ಜೊತೆಗೆ ಎಲ್ಲರೂ ಶಾಂತಿಯನ್ನ ಕಾಪಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೀರಾ. ಧನ್ಯವಾದಗಳು ಮಂಜು ಚಿನ್ನಪ್ಪ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.